ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನನ್ನ ಕಂಟೆಂಟು ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬಂದಿರೋ ಉದ್ದೇಶ ಏನಂದರೆ, ನನ್ನ ಚಾನಲಲ್ಲಿ ಅಂದರೆ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಬೇರೆಯವ್ರಿಗಿದು ಕಮ್ಮಿ ಆಗಿರ್ಬೋದು, ಅಂದರೆ 1000 ಸಬ್ಸ್ಕ್ರೈಬರು. ಬಟ್ ನನಗೆ ಖುಷಿಯಾದ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಲೋಚನಾ ಚಾನಲ್ ಶುರು ಮಾಡಿದ್ದು ನಾನು ಒಂದು ಬ್ಲೈಂಡ್ ಹ್ಯಾಂಡ್. ಗೊತ್ತಾಗ್ತಿಲ್ಲ ರಮೇಶ್, ನಿನಗೆ ನಾನು ಫೋನ್ ಮಾಡಿದ್ಲಾ? 3000 ವ್ಯೂಸ್ ಆಗಿದೆ. ಕಮೆಂಟ್ಸ್ ಓದ್ತೀನಿ, ಹಾಗೆ ನೋಡಿ. ಲತಾ ಅಂತ ನಾಟ್ ಬ್ಯಾಡ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಲತಾ ಅವರೇ. ಹಾಗೆ ಜ್ಯೋತಿ ಮೋಹನ್ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಜ್ಯೋತಿ ಮೋಹನ್ ಅವರೇ. ಸುಮಾರು ಕಮೆಂಟ್ ಮಾಡಿದ್ದಾರೆ, ಒಂದೊಂದು ಮೇನ್ ಮಾತ್ರ ಓದ್ತೀನಿ. ಪ್ರಮೋದ್, ಸಿಂಧು ಮೇಡಮ್ ಗುಡ್ ಒನ್ ಅಂತ ಹಾಕಿದ್ದಾರೆ. ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಯಾಕೆಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಪ್ರಮೋದ್ ಅವರೇ, ನಿಮ್ಮ ಥ್ಯಾಂಕ್ಸ್ನ ನಾನು ಮೇಡಮ್ ತಲುಪಿಸ್ತೀನಿ. ಹಾಗೆ ಅರ್ಚನಾ ಅವರು ಆ್ಯಕ್ಟಿಂಗ್ ಸೂಪರ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಅರ್ಚನಾ ಅವರೇ. ಹಾಗೆ ಗೋಪಾಲ್ ಗೋಪಿ ಸೂಪರ್ ಬ್ರೋ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಗೋಪಾಲ್ ಅವರೇ. ಹಾಗೆ ಫ್ಯಾಷನ್ ಸ್ಟುಡಿಯೋ ಸಿಂಧು ಡೈರೆಕ್ಷನ್ ನೈಸ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಫ್ಯಾಷನ್ ಸ್ಟುಡಿಯೋ ಅವರೇ. ಆಮೇಲೆ ಆಟೋ ರಾಜ, ಸೂರ್ಯ ಆ್ಯಂಡ್ ಸಿಂಧು ಮೇಡಮ್ ಸೂಪರ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಆಟೋ ರಾಜ. ಆಮೇಲೆ ಯಾರೋ ರಚನಾ ಮೂರ್ತಿ, ಪ್ಲೀಸ್ ಡೂ ಲೈಕ್ ದಿಸ್ ಒನ್ಲಿ ಅಂತ. 100% ಸ್ನೇಹಿತರೆ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನಮ್ಮ ವಿಲೋಚನಾ ಎಂಟರ್ಟೈನ್ಮೆಂಟ್ ಇದೇ ರೀತಿ ಇದ್ದರೆ 100% ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಲೈಂಡ್ ಅಂಡ್ ಆದಮೇಲೆ ದರ್ಶನ್ ಅಂತ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜನರು ಮಾಡಿದ್ವಿ. ಒಂದು ಬೇಜಾರಮ್ಮ, ಯಾಕೆ ಬರೀ ಗೌಡ್ರೆ ಟ್ರೋಲ್ ಆಗ್ತಾ ಇದ್ದಾರೆ ಅಂತ. ರಮೇಶ್ ದುರ್ಗಾ ಅವರು ಕಮೆಂಟ್ ಮಾಡಿದ್ದಾರೆ, ಡೂ ಸುದೀಪ್ ಸರ್ ವಿಡಿಯೋಸ್ ಅಂತ ಹಾಕಿದ್ದಾರೆ, ಪ್ರಯತ್ನ ಮಾಡ್ತೀವಿ. ಕಿಂಗ್ ಅನ್ನೋರು ಯಾರೋ ಮೆಸೇಜ್ ಮಾಡಿದ್ದಾರೆ, ಸೂರ್ಯ ಕಮ್ ಟು ಆರ್ ನಗರ್ ವಿ ನೀಡ್ ಟು ಸಿ ಅಂತ ಹಾಕಿದ್ದಾರೆ. ನೋಡಿ, ಈ ಥರ ಎಲ್ಲ ಮೆಸೇಜ್ ಮಾಡ್ತಾರೆ. ಹಾಗೆ BVDO 0.7 ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ, ಸತ್ತೋಗಿರೋದು ರೇಣುಕಾ ಸ್ವಾಮಿನ ಎಲ್ಲೋ ಮಿಸ್ ಹೊಡಿತಾಯಲ್ಲ ಅಂತ ಹಾಕಿದ್ದಾರೆ. ಸೈಯದ್ ಜಬಿ, ನೈಸ್ ಆ್ಯಕ್ಟಿಂಗ್ ಡಿ ಬಾಸ್, ಪ್ಲೀಸ್ ಡೂ ಅಪ್ಪು ಸರ್ ಎಪಿಸೋಡ್ ಅಂತ ಹಾಕಿದ್ದಾರೆ. ಖಂಡಿತ ನಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ 100% ಅದನ್ನು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಇನ್ನೊಬ್ರು ಯಾರೋ ಮುಬಾರಕ್ ಅಂತ ಮೆಸೇಜ್ ಮಾಡಿದ್ದಾರೆ, ವಿಲ್ ಆಲ್ಸೋ ಕಮ್ ಟು ಆರ್ ನಗರ್ ಅಂತ. ದರ್ಶನ ಆದಮೇಲೆ ಡ್ರೈವ್ ಮೈ ಕಾರ್ ಅಂತ ಮಾಡಿದ್ವಿ, ದೂರ ಇರಬೇಕು ಅಂತಾರೆ. ಅದಕ್ಕೆ ನಾನು ಎಲ್ಲರಿಂದ ತುಂಬ ದೂರ ಇದ್ದೀನಿ. ನೀನು ಯಾಕೆ ಅವಳ ಮಾತು ಕೇಳಬೇಕಾಗಿತ್ತು? ಕಮೆಂಟ್ಸ್ ಓದ್ತೀನಿ ನೋಡಿ. ಸಂತೋಷ್ ಅವರು ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಮೂವೀಸ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಸಂತೋಷ್. ನೈಸ್ ಸ್ಟೋರಿ ಅಂತ ಹಾಕಿದ್ದಾರೆ ಸಂತೋಷು, ಥ್ಯಾಂಕ್ ಯು ಸಂತೋಷ್. ಹಾಗೆ ಆಲ್ ದಿ ಬೆಸ್ಟ್ ಅಂತ ಹಾಕಿದ್ದಾರೆ. ನೋ ಮ್ಯೂಸಿಕ್ ಅಂತ ಹಾಕಿದ್ದಾರೆ. ಇಲ್ಲ ಸ್ನೇಹಿತರೆ, ಅದು SFX ಅಲ್ಲೇ ಹೋಗಿರೋದ್ರಿಂದ ಮ್ಯೂಸಿಕ್ ಕಮ್ಮಿ ಮಾಡಿದ್ವಿ ನಾವೇ. ಡೂ ಪ್ರಾಪರ್ ಮ್ಯೂಸಿಕ್ ಅಂತ ಹಾಕಿದ್ದಾರೆ. ಅದೇ ಹೇಳಿದ್ನಲ್ಲ, ಅದು SFX ಅಲ್ಲೇ ಚೆನ್ನಾಗಿ ಹೋಗ್ತಿರೋದ್ರಿಂದ ಮ್ಯೂಸಿಕ್ನ ನಾವೇ ಡೌನ್ ಮಾಡಿದ್ವಿ. ಕುಮಾರ್ ಅವರು, ಸೂರ್ಯ ಡೂ ಮೂವೀಸ್ ಇನ್ ಬಿಗ್ ಸ್ಕ್ರೀನ್ ಅಂತ ಹಾಕಿದ್ದಾರೆ. 100% ಸ್ನೇಹಿತರೆ, ಕುಮಾರ್ ಅವರೇ, ಬಿಗ್ ಸ್ಕ್ರೀನಲ್ಲಿ ಆದಷ್ಟು ಬೇಗ ಕಾಣಿಸ್ಕೊಳ್ತೀನಿ. ಅದಾದಮೇಲೆ ಡ್ರೈವ್ ಮೈ ಕಾರ್ ಆದಮೇಲೆ ಸ್ಯಾಕ್ರಿಫೈಸ್ ಪಾರ್ಟ್ 1 ಅಂತ ಒಂದು ಮಾಡಿದ್ವಿ. ಹಲೋ 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 ರಿಷಿ. ಹಲೋ ಭರತ್. ಅವಿಕಾ, ನೀನಾ? ರಿಷಿಯಲ್ಲಿ? ಹಲೋ ಭರತ್, ಕೇಳಿಸ್ತಿದೆ, ಮಾತಾಡ್ ಮರಯ್ಯ. ಹಲೋ 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 ಹಲೋ. ಆಮೇಲೆ ಸ್ಯಾಕ್ರಿಫೈಸ್ 3 ಪಾರ್ಟ್ ಮಾಡಿದ್ವಿ. ಸ್ಯಾಕ್ರಿಫೈಸ್ ಪಾರ್ಟ್ 1 ಬಗ್ಗೆ ಹೇಳಬೇಕಂದ್ರೆ 794 ವ್ಯೂಸ್ ಆಗಿದೆ. ನಿಮಗೆ ಕಮೆಂಟ್ಸ್ ಈ ಥರ ಮಾಡಿದ್ದಾರೆ, ಗುಡ್ ಕಾನ್ಸೆಪ್ಟ್, ನೈಸ್ ವರ್ಕ್, ಆಲ್ ದಿ ಬೆಸ್ಟ್ ಟೀಮ್ ಅಂತ ಹಾಕಿದ್ದಾರೆ, ಗುಡ್ ಒನ್ ಅಂತ ಹಾಕಿದ್ದಾರೆ, ನೈಸ್ ಅಂತ ಹಾಕಿದ್ದಾರೆ, ಆಲ್ ದಿ ಬೆಸ್ಟ್ ಅಂತ ಹಾಕಿದ್ದಾರೆ. ಆದ್ಯ ಈಸ್ ವೆರಿ ಕ್ಯೂಟ್, ಅಂದರೆ ಒಂದು ಮಗು ಕ್ಯಾರೆಕ್ಟರ್ ಮಾಡಿತ್ತು ಆದ್ಯ ಅಂತ, ತುಂಬ ಚೆನ್ನಾಗಿ ಮಾಡಿದ್ಲವಳು, ಅದಕ್ಕೆ ಹಾಕಿದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ಅಂತ ಹಾಕಿದ್ದಾರೆ. ಆಲ್ ದ ಬೆಸ್ಟ್ ಹೋಲ್ ಟೀಮ್, ಇಂಟ್ರೆಸ್ಟಿಂಗ್
ವಿಲ್ ಬಿ ವೇಟಿಂಗ್ ಫಾರ್ ಸೆಕೆಂಡ್ ಎಪಿಸೋಡ್ ಅಂತ ಹಾಕಿದ್ದಾರೆ ಸವಿತಾ ಅನ್ನೋರು. ಇಂಟ್ರೆಸ್ಟಿಂಗ್, ಆಲ್ ದಿ ಬೆಸ್ಟ್ ಹೋಲ್ ಟೀಮ್ ಅಂತ ಹಾಕಿದ್ದಾರೆ ಜಗದೀಶ್ ಅವರು. ಥ್ಯಾಂಕ್ ಯು ಜಗದೀಶ್ ಅವರೇ. ಹಾಗೆ ಸ್ಯಾಕ್ರಿಫೈಸ್ ಪಾರ್ಟ್ 2 ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ತುಂಬ ಚೆನ್ನಾಗಿ ಹೋಯಿತು ವ್ಯೂಸು. 853 ವ್ಯೂಸ್ ಆಯಿತು. ಕಮೆಂಟ್ಸ್ ಈ ರೀತಿ ಮಾಡಿದ್ದಾರೆ ನೋಡಿ. ಗುಡ್ ಒನ್, ಆಲ್ ದಿ ಬೆಸ್ಟ್, ಸೂಪರ್, ನೈಸ್ ಆ್ಯಕ್ಟಿಂಗ್ ಅಣ್ಣ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಗದೀಶ್ ಅವ್ರು ಮತ್ತೆ ರಾಕಿಂಗ್ ಅಂತ ಹಾಕಿದ್ದಾರೆ. ಅಬೀದ್ ಹುಸೇನ್ ನಮ್ಮ ಸ್ಟಿಲ್ ಫೋಟೋಗ್ರಫರು, ಅವ್ರ ಬಗ್ಗೆ ಹೇಳಿದ್ದಾರೆ. ಹರೀಶ್ ಪ್ರೀತಮ್ ಅವಳೆ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಹರೀಶ್ ಸರ್. ಆಮೇಲೆ ಸ್ಯಾಕ್ರಿಫೈಸ್ ಪಾರ್ಟ್ 3 ಮಾಡಿದ್ವಿ, ಅದು ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ನಿಮಗೆ ವ್ಯೂಸು ಆಲ್ಮೋಸ್ಟ್ ಇದು 1024 ವ್ಯೂಸ್ ಆಗಿದೆ. ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿತ್ತಿದ್ದು ಆ್ಯಕ್ಚುಲಿ. ನಿಮಗೆ ಕಮೆಂಟ್ಸ್ ಈ ರೀತಿ ಮಾಡಿದ್ದಾರೆ ನೋಡಿ. ಸೂಪರ್, ಕಂಗ್ರ್ಯಾಚುಲೇಷನ್ ಅಂತ ಹಾಕಿದ್ದಾರೆ. ಮಾನ್ಯ ಆ್ಯಕ್ಟಿಂಗ್ ಸೂಪರ್ ಅಂತ ಹಾಕಿದ್ದಾರೆ. ಒಬ್ಬರು ಕಲಾವಿದರು ಆ್ಯಕ್ಟ್ ಮಾಡಿದರು, ಅವ್ರ ಬಗ್ಗೆ ಹಾಕಿದ್ದಾರೆ. ಇದಾದಮೇಲೆ ಒಂದು 5 ಕಂಟೆಂಟ್ ಹಾಕಿದ್ವಿ, ಚೆನ್ನಾಗಿ ಹೋಯಿತು. ಇದೇ ರೀತಿ ಹಾಗೆ ಲಾಸ್ಟ್ ವೀಕಲ್ಲಿ ಒಂದು 3 ಎಪಿಸೋಡ್ ಮಾಡಿ ಹೆಣ್ಮಗು ಬಗ್ಗೆ ಆಗಿದ್ದ ಅತ್ಯಾಚಾರದ ಬಗ್ಗೆ ಮಾತಾಡಿದ್ವಿ. ಅದು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಖುಷಿಯಾಯಿತು ಸ್ನೇಹಿತರೆ. ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ಅಂತ ಬಂದಿದ್ದೆ. ಆಮೇಲೆ ಇನ್ನೊಂದು ಇವತ್ತು ನಾನು ಅಪ್ಲೋಡ್ ಮಾಡಿರೋದು ಸ್ಯಾಕ್ರಿಫೈಸ್ ಮೇಕಿಂಗ್ ಹಾಕಿದ್ದೀನಿ ಕಂಪ್ಲೀಟ್. ನಿಮಗೆ ಸ್ಮಶಾನದಲ್ಲಿ ಶೂಟ್ ಮಾಡಿರೋದು, ನಿಮ್ಮ ನೈಟ್ 3:30 ಶೂಟ್ ಮಾಡಿರೋದು ನಾವು. ಅದು ತುಂಬ ಚೆನ್ನಾಗಿದೆ, ಅದು ನೋಡಿ. ಹೊಸ ಕಂಟೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಹಾರೈಕೆ ಸದಾಕಾಲ ನನ್ನ ಮೇಲೆ, ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 1000 ರೀಚ್ ಆಗಿದೆ. ನನಗದು ತುಂಬ ಖುಷಿಯಾದ ವಿಷಯ. ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್.